ನೀವು ಕಬಾಬ್ ಪ್ರಿಯರಾ? ಕಬಾಬ್ ಅಂದ್ರೆ ತುಂಬಾ ಇಷ್ಟನಾ? ಗೊತ್ತಿದ್ದೋ ಗೊತ್ತಿಲ್ದೇನೋ ಕಲರ್ಫುಲ್ ಆಗಿದೆ, ಅಟ್ರಾಕ್ಟಿವ್ ಆಗಿದೆ ನೋಡೋದಕ್ಕೆ ಅಂತ ತಿಂದು ಆರೋಗ್ಯವನ್ನ ಕೆಡಿಸ್ಕೊಳ್ಳುವಂತಹ ಮಂದಿ ಈ ಸುದ್ದಿಯನ್ನ ನೋಡಲೇಬೇಕು. ನೀವು ಕಬಾಬ್ ಪ್ರಿಯರೋ ಅಥವಾ ಅದನ್ನ ಇಷ್ಟಪಟ್ಟು ತಿಂತಿರೋ ಅಥವಾ ಏನೋ ಒಟ್ಟಿನಲ್ಲಿ ಈ ಸುದ್ದಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಯಾಕಂದ್ರೆ ಕಾಟನ್ ಕ್ಯಾಂಡಿ ಗೋಬಿಯಲ್ಲಿ ಕಲರ್ ಬಳಕೆ ಮಾಡ್ತಿದ್ದಿದ್ರಿಂದ ಕಲರ್ ಬಳಕೆ ಮಾಡಬಾರ್ದು ಅಂತ ಕಾಟನ್ ಕ್ಯಾಂಡಿ ಮತ್ತು ಗೋಬಿಗೆ ನಿಷೇಧವನ್ನ ಇರಲಾಯಿತು, ಕಲರ್ ಹಾಕಬಾರ್ದು ಅಂತ. ಇದೀಗ ಕಬಾಬ್ನ ಸರ್ದಿ. ಇನ್ಮುಂದೆ ಕಬಾಬ್ಗೆ ಕಲರ್ನ ಬಳಸುವಂತಿಲ್ಲ. ರೂಲ್ಸ್ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. 10 ಲಕ್ಷ ರೂಪಾಯಿ ದಂಡದಿಂದ 7 ವರ್ಷ ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡೋರು. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಆದೇಶ ಇದಾಗಿದೆ. ಇಲ್ಲಿಯವರೆಗೂ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯಲ್ಲಿ ಕಲರ್ ಬಳಕೆ ಮಾಡ್ತಿದ್ರ ಬಗ್ಗೆ ಹಲವಾರು ಸ್ಯಾಂಪಲ್ಗಳನ್ನ ಪಡೆದುಕೊಂಡ ನಂತರದಲ್ಲಿ ಹೌದು ಕಲರ್ ಬಳಸ್ತಾ ಇದ್ದಾರೆ, ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕಲರ್ನ ನಿಷೇಧ ಮಾಡಿದ್ರು. ಈಗ ಗೋಬಿಯ ಸರ್ದಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರುಣಾರಿಂದ. ಅರುಣ, ಸದ್ಯ ಕಲರ್ ಕಬಾಬ್ ನೋಡಿ ಖುಷಿ ಪಟ್ಟು ತಿಂತಾ ಇದ್ದಂತಹ ಮಂದಿಗೆ ಶಾಕ್ ಅಂತ ಹೇಳ್ಬೇಕಾ ಅಥವಾ ಮಾಡ್ತಿದ್ದವ್ರಿಗೆ ಶಾಕ್ ಅನ್ಬೇಕಾ? ಎಸ್ ದಿವ್ಯಾ, ಒಂದ್ ರೀತಿ ನಾನ್ ವೆಜ್ ಪ್ರಿಯರ ನೆಚ್ಚಿನ ಖಾದ್ಯ ಅಂತಂದ್ರೆ ಅದು ಕಬಾಬ್. ಹೀಗಾಗಿ ಕಬಾಬ್ ಪ್ರಿಯರಿಗೆ ರಾಜ್ಯ ಸರ್ಕಾರದಿಂದ ಶಾಕಿಂಗ್ ನ್ಯೂಸ್ ಕೂಡ ಎದುರಾಗಿದೆ. ಇದು ಕಬಾಬವನ್ನ ಯಾರು ತಯಾರಿಸ್ತಾರೆ ಅವರಿಗೆ ಈ ಒಂದು ಕಾಯ್ದೆ ಕೂಡ ಅಪ್ಲೈ ಆಗುತ್ತೆ. ಪ್ರಮುಖವಾಗಿ ಹಿಂದೆ ಕೂಡ ಕಾಟನ್ ಕ್ಯಾಂಡಿ ಕೂಡ ಗೋಬಿ ಮಂಚೂರಿಯಲ್ಲಿಯೂ ಕೂಡ ಕಲರ್ ಅನ್ನ ಬ್ಯಾನ್ ಅನ್ನ ಮಾಡಬೇಕು ಎನ್ನುವಂತಹ ಒಂದು ಆದೇಶವನ್ನ ರಾಜ್ಯ ಸರ್ಕಾರ ಹೊರಡಿಸಿತ್ತು. ಇದೀಗ ಕಬಾಬ್ ಪ್ರಿಯರಿಗೂ ಕೂಡ ಅಂದ್ರೆ ಕಬಾಬ್ ಅನ್ನ ಬಳಕೆಯನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಕಬಾಬ್ಗೆ ಕಲರ್ ಅನ್ನ ಬಳಕೆಯನ್ನ ಮಾಡಬಾರದು ಎನ್ನುವಂತಹ ಒಂದು ಆದೇಶವನ್ನ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ಇಲಾಖೆಯಿಂದ ಆದೇಶವನ್ನ ಹೊರಡಿಸಲಾಗಿದೆ. ಅಂದ್ರೆ ಈ ಒಂದು ನಿಯಮವನ್ನ ಅಂದ್ರೆ ಕಬಾಬ್ ನಲ್ಲಿ ಯಾರೆಲ್ಲ ಒಂದು ಕಲರ್ ಅನ್ನ ಬಳಸ್ತಾರೆ, ಒಂದು ವೇಳೆ ಈ ಒಂದು ನಿಯಮವನ್ನ ಉಲ್ಲಂಘಿಸಿದಂತಹ ಒಂದು ಪಕ್ಷದಲ್ಲಿ 7 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೂ ಕೂಡ ಜೈಲು ಶಿಕ್ಷೆ ಆಗುತ್ತೆ. ಜೊತೆಗೆ 10 ಲಕ್ಷ ರೂಪಾಯಿವರೆಗೂ ಕೂಡ ಫೈನ್ ಅನ್ನ ಹಾಕುವಂತಹ ಎಲ್ಲ ರೈಟ್ಸ್ ಅನ್ನ ಕೂಡ ರಾಜ್ಯ ಸರ್ಕಾರ ಹೊಂದಿದೆ. ಇದು ಪ್ರಮುಖವಾಗಿ ಯಾರೆಲ್ಲ ಕಬಾಬ್ ಅನ್ನ ತಯಾರಿಸ್ತಾರೋ ಅಂತಹ ಒಂದು ವ್ಯಾಪಾರಿಗಳಿಗೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಂದ್ರೆ ಹೇಳಬಹುದಾಗಿದೆ. ದಿವ್ಯಾ, ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟು 8 ರೀತಿಯ ಕೃತಕ ಬಣ್ಣಗಳನ್ನು ಕಬಾಬ್ ತಯಾರು ಮಾಡುವಂಥವರು ಬಳಸ್ತಾರೆ. ಅದು ಈ ಎಲ್ಲ ಸ್ಯಾಂಪಲ್ಸ್ಗಳನ್ನು ಪಡ್ಕೊಂಡಂಥ ನಂತರದಲ್ಲಿ ಸಾಬೀತಾಗಿದೆ ಅದು ಆರೋಗ್ಯಕ್ಕೆ ಹಾನಿಕಾರಕವಾಗಿರುವಂತಹ ಒಂದಷ್ಟು ಕೆಮಿಕಲ್ಸ್ಗಳನ್ನು ಇದರಲ್ಲಿ ಬಳಕೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಪ್ರೂವ್ ಆಗಿರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಕಲರ್ ಹಾಕಿ ಕಬಾಬನ್ನು ಮಾಡುವಂಥವ್ರು ಯಾರಾದರೂ ಮುಂದಾದರೆ ಅವರು ಶಿಕ್ಷೆಗೆ ಒಳಪಡಬೇಕಾಗತ್ತೆ. 7 ವರ್ಷ ಜೈಲು, 10 ಲಕ್ಷ ದಂಡವನ್ನು ತೆತ್ತಬೇಕಾಗತ್ತೆ, ಹುಷಾರ್ ಅಂತ ಇದೀಗ ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಆದೇಶವನ್ನು ಕೊಟ್ಟಿದೆ.